ಸೂಪರ್ ಟೇಸ್ಟಿಯಾಗಿರೋ ಅಮ್ಮ ಮಾಡಿದ ಕುಂಬಳಕಾಯಿ ಪಲ್ಯ. ಇದು ಚಪಾತಿ ಜೊತೆ, ಪರೋಟ ಜೊತೆ, ರೊಟ್ಟಿ ಜೊತೆ ಸೂಪರಾಗಿರುತ್ತೆ. ಈ ಕುಂಬಳಕಾಯಿ ಪಲ್ಯಕ್ಕೆ ಏನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊತಾ ಇದ್ದೀರಾ? ಈ ಕುಂಬಳಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ತಿಳಿಯೋಣ ಬನ್ನಿ. ಇದಕ್ಕೆ ಯಾವ್ಯಾವ ಸಾಮಗ್ರಿ ಬೇಕು, ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿರೋ ಅಂಥ ಕುಂಬಳಕಾಯಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಚ್ಕೊಳ್ಳಿ. ಅದಾದಮೇಲೆ 2 ಈರುಳ್ಳಿ, 3 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿ ಕಡಲೆಬೀಜ, ಕರ್ಬೇವಿನ ಸೊಪ್ಪು. ಇಲ್ಲಿ ನಾನು ಸಾಸಿವೆನ ತೋರಿಸಿಲ್ಲ, ಆಮೇಲೆ ಹಾಕ್ತೀನಿ. ಮೊದಲಿಗೆ ನಾವು ಫಸ್ಟು ಕಡಲೆಬೀಜನ ಲೈಟಾಗಿ ಹುರ್ಕೋಬೇಕು. ನೋಡಿ ಇಲ್ಲಿ ನಾನು ಹುರ್ಕೋತಾ ಇದ್ದೀನಲ್ಲ ಆ ರೀತಿ. ನಾವು ಮಾಡೋ ಕುಂಬಳಕಾಯಿ ಪಲ್ಯಕ್ಕೆ ಇದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು. ನೋಡಿ ಇಲ್ಲಿ ಹುರಿದಿಟ್ಕೊಂಡಿರೋ ಅಂಥ ಕಡಲೆಬೀಜನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನೀವು ಈ ರೀತಿ ಒಂದು ಸಾರಿ ಕುಂಬಳಕಾಯಿ ಪಲ್ಯನ ಮಾಡ್ಕೊಂಡು ತಿಂದು ನೋಡಿ, ಚೆನ್ನಾಗಿರುತ್ತೆ. ಈಗ ಕುಂಬಳಕಾಯಿ ಪಲ್ಯನ ಮಾಡೋಣ ಬನ್ನಿ. ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ 2 ಟೀ ಸ್ಪೂನ್ ಆಯಿಲನ್ನು ಹಾಕೋಬೇಕು. ನೀವು ಯಾವ ಆಯಿಲ್ ಹಾಕ್ಕೊತೀರೋ ಆ ಆಯಿಲನ್ನು ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೋಬೇಕು. ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿಬೇಕು. ನಂತರ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ತೊಳ್ಕೊಂಡು ಇಟ್ಕೊಂಡಿರೋ ಅಂಥದ್ದು ಹಾಕಿದ್ದೀನಿ. ಅದು ಸ್ವಲ್ಪ ಸಿಡಿಯುತ್ತೆ. ಅದಾದಮೇಲೆ ನಿಮಗೆ ತೋರಿಸಿರೋವಂಥ ಒಣಮೆಣ್ಸಿಕಾಯಿನ 3 ಈ ರೀತಿ ಮುರಿದು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನು ಇಲ್ಲಿ ಒಂದು ಕೈಲಿ ಫೋನ್ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅದು ಅತ್ತ ಹೋಗಿರುತ್ತೆ. ಅದಾದಮೇಲೆ ನಾವು ತೋರಿಸಿರೋವಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಲೈಟಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ತೊಳೆದಿಟ್ಕೊಂಡಿರೋ ಅಂಥ ಕುಂಬಳಕಾಯಿನ ಹಾಕ್ಕೋಬೇಕು. ಇದೇನಂತೀರ ಅಲ್ಲಿದೆ ನೋಡಿ, ಕುಂಬಳಕಾಯಿ ತೊಟ್ಟು ಕೈಲಿ ಇಟ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದಂತೂ ನನಗೆ ತುಂಬಾ ಇಷ್ಟ. ಯಾರೆಲ್ಲ ಆ ರೀತಿ ತಿಂತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ಕೂಡ ನಾವು ಹಾಗೆ ಹಾಕ್ತೀವಿ, ಯಾಕಂದರೆ ಹಂಗೆ ಇಟ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದು ನನ್ನ ಮಗಳಿಗೆ ಕೊಡೋದಕ್ಕೆ ಅಂತ ಹಾಕ್ಕೊಳ್ತಾ ಇದ್ದೀವಿ. ಆವಾಗಿಂದನೂ ನಮ್ಮಮ್ಮ ಹಾಕಿ ಅದು ನನಗೆ ಕೊಡ್ತಾಯಿತ್ತು. ಈಗ ನನ್ನ ಮಗಳು ತಿಂತಾಳೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕಂದರೆ ಕುಂಬಳಕಾಯಿ ಸ್ವಲ್ಪ ಸ್ವೀಟಾಗಿರುತ್ತೆ. ಅದಕ್ಕೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಂಬಳಕಾಯಿ ಬೇಯೋಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಜಾಸ್ತಿ ನೀರನ್ನು ಹಾಕಬೇಡಿ. ಅದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ. ಅದಾದಮೇಲೆ ನಾನು ನಿಮಗೆ ತೋರಿಸಿದ್ನಲ್ಲ ಕಡಲೆಬೀಜನ ಸೈಡಲ್ಲಿ ಇಟ್ಕೊಂಡಿರೋದು, ಅದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಬರಬೇಕು. ಈ ಥರ ತರಿಯಾಗಿ ರುಬ್ಕೋಬೇಕು. ನೋಡಿ ಇಲ್ಲಿ ಕುಂಬಳಕಾಯಿ ಬೆಂದಿದೆ, ಈ ರೀತಿ ಚೆನ್ನಾಗಿ ಬೆಂದಿರಬೇಕು. ಅದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಮಧ್ಯದಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದರೆ ಅದು ಚೆನ್ನಾಗಿ ಬೇಯುತ್ತೆ, ಯಾಕಂದರೆ ನೀರು ಕಮ್ಮಿ ಹಾಕಿರೋದ್ರಿಂದ. ಇಲ್ಲಿ ನೋಡಿ ತರಿಯಾಗಿ ಕಡಲೆಬೀಜನ ರುಬ್ಕೊಂಡು ಬಂದಿದ್ದೀನಿ. ಈಗ ಗ್ಯಾಸನ್ನು ಆಫ್ ಮಾಡಿ ಇನ್ನೇನು ಸರ್ವ್ ಮಾಡೋ ಟೈಮಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಆಗಿನ ಕಾಲದಲ್ಲಿ ಹುಚ್ಚೆಳ್ಳಿರ್ತಿತ್ತಲ್ಲ, ಅದನ್ನು ರುಬ್ಬಿ ಹಾಕ್ಕೊತಾ ಇದ್ದರು. ಸೂಪರಾಗಿ ಟೇಸ್ಟ್ ಇರ್ತಾಯಿತ್ತು. ಈಗ ಹುಚ್ಚೆಳ್ಳು ಸಿಗಲ್ವಲ್ಲ, ಹಂಗಾಗಿ ಏನು ಮಾಡಬೇಕು, ಕಡಲೆಬೀಜನ ಈ ರೀತಿ ಮಾಡಿಕೊಂಡು ಲಾಸ್ಟಲ್ಲಿ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೀವು ಈ ರೀತಿ ಮಾಡ್ಕೊಂಡು ತಿಂದು ನೋಡಿ, ಚೆನ್ನಾಗಿರುತ್ತೆ. ನೋಡಿ ಹೇಗಾಗಿದೆ, ಈ ರೀತಿ ಚೆನ್ನಾಗಿ ರೆಡಿ ಆಗಿದೆ. ನೋಡಿ ಹೇಗಿದೆ ಇದು. ಚಪಾತಿ, ರೊಟ್ಟಿ, ಪರೋಟ ಜೊತೆಗಂತೂ ಸಖತ್ತಾಗಿರುತ್ತೆ. ಒಂದ್ಸರಿ ಈ ರೀತಿ ಮಾಡಿ ತಿಂದು ನೋಡಿ. ನಾನಿಲ್ಲಿ ಚಪಾತಿ ಜೊತೆಗೆ ಕುಂಬಳಕಾಯಿ ಪಲ್ಯನ ಸರ್ವ್ ಮಾಡ್ತಾಯಿದ್ದೀನಿ. ಈ ಕುಂಬಳಕಾಯಿ ಪಲ್ಯ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.